ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಸುರೇಶ್. ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ನಿತ್ಯಾನಂದ ಮತ್ತೊಮ್ಮೆ ಅತಿರೇಕದ ಮಾತುಗಳನ್ನಾಡಿದ್ದಾನೆ. ಆತನ ಆತ್ಮಾರತಿ ಕಾರ್ಯಕ್ರಮದಲ್ಲಿ ತನ್ನನ್ನ ತಾನೇ ಕೊಂಡಾಡಿಕೊಂಡಿದ್ದಾನೆ ಧ್ಯಾನಪೀಠದ ಸ್ವಾಮಿ. ನಾನು ಅವತಾರ ಪುರುಷ, ರಕ್ತ ಬೀಜ ದೇವ, ಹಿಂದೂ ಧರ್ಮದ ಪ್ರತೀಕ ಅಂತೆಲ್ಲ ಹೇಳಿಕೊಂಡಿದ್ದಾನೆ. ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ನಿತ್ಯಾನಂದ ಸವಾಲನ್ನು ಕೂಡ ಹಾಕಿದ್ದಾನೆ. ಇವರನ್ನ ಯಾರೂ ಕೂಡ ಬಂಧಿಸಲು ಸಾಧ್ಯವಿಲ್ಲವಂತೆ. ಇವನು ವ್ಯಕ್ತಿಯಲ್ಲ, ದೊಡ್ಡ ಶಕ್ತಿಯಂತೆ. ಹೀಗೆಲ್ಲ ಕೊಚ್ಚಿಕೊಂಡಿದ್ದಾರೆ ನಿತ್ಯಾನಂದ. ಬಿಡದಿ ಸತ್ಸಂಗದಲ್ಲಿ ನಿತ್ಯಾನಂದ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. ಬಿಡದಿಯಲ್ಲಿರುವಂತಹ ನಿತ್ಯಾನಂದ ಆಶ್ರಮದಲ್ಲಿ ನಿತ್ಯಾನಂದ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ಒಂದು ಹೇಳಿಕೆಗಳನ್ನು ನೀಡಿದ್ದಾನೆ. ಇವನು ರಕ್ತ ಬೀಜ ದೇವ, ಇವನನ್ನ ಯಾರೂ ಕೂಡ ಮುಗಿಸಲು ಸಾಧ್ಯವಿಲ್ಲ, ಈತನನ್ನು ಬಂಧಿಸಲು ಕೂಡ ಸಾಧ್ಯವಿಲ್ಲವಂತೆ. ಹಾಗೇನೆ ಪ್ರತಿಯೊಂದು ರಕ್ತದ ಕಣದಿಂದ ಒಬ್ಬೊಬ್ಬ ನಿತ್ಯಾನಂದ ಎದ್ದು ಬರುತ್ತಾನೆ ಅಂತೆಲ್ಲ ಹೇಳಿಕೊಂಡಿದ್ದಾನೆ. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. I am Rakta Bija Deva. I am Rakta Bija. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. I am Rakta Bija Deva. I am Rakta Bija. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. I am Rakta Bija Deva. I am Rakta. ಎಲ್ಲರಿಗೂ ಗೊತ್ತು ರಕ್ತ ಬೀಜಾಸುರ. ಆದರೆ ಇವನು ಹೇಳಿಕೊಂಡಿದ್ದಾನೆ ತಾನು ರಕ್ತ ಬೀಜ ದೇವ ಅಂತ ಹೇಳಿ. ನಾನು ನಿತ್ಯಾನಂದ ಅಲ್ಲ, ರಕ್ತ ಬೀಜ ದೇವ. ನನ್ನ ರಕ್ತದಿಂದ ನೂರಾರು ನಿತ್ಯಾನಂದರು ಸೃಷ್ಟಿಯಾಗ್ತಾರೆ. ನೀವು ರಕ್ತ ಬೀಜಾಸುರನ ಬಗ್ಗೆ ಕೇಳಿರಬಹುದು, ಆದರೆ ನಾನು ರಕ್ತ ಬೀಜಾಸುರ ಅಲ್ಲ, ರಕ್ತ ಬೀಜ ದೇವ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. ನಾನು ಒಬ್ಬ ನಿತ್ಯಾನಂದ ಆಗಿದ್ದರೆ ಕೊಂದು ಹಾಕ್ತಾ ಇದ್ರು. ನನ್ನ ರಕ್ತ ಕಣದಿಂದ ಒಬ್ಬೊಬ್ಬ ನಿತ್ಯಾನಂದ ಹುಟ್ಟುತ್ತಾನೆ. ಬಿಡದಿಯ ಸತ್ಸಂಗದಲ್ಲಿ ನಿತ್ಯಾನಂದ ದುರಂಕಾರದ ಮಾತುಗಳನ್ನಾಡಿದ್ದಾನೆ. ಅಂದ್ರೆ ರಕ್ತ ಬೀಜಾಸುರನ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರೋದು. ಆದರೆ ಇವನ ಕೃತ್ಯಗಳನ್ನು ನೋಡಿರೋರು ನಿಜವಾಗ್ಲೂ ಕೂಡ ಇವನಿಗೆ ರಕ್ತ ಬೀಜಾಸುರನಂತೆ ಅಂತಾನೆ ಕರೀಬಹುದು. ಆದರೆ ಇವನು ಸ್ವತಃ ಹೇಳ್ಕೊಳ್ತಾ ಇರುವಂತದ್ದು ತಾನು ರಕ್ತ ಬೀಜಾಸುರ ಅಲ್ಲ, ರಕ್ತ ಬೀಜ ದೇವ. ರಕ್ತದ ಒಂದೊಂದು ಕಣದಿಂದ ಕೂಡ, ತನ್ನ ಮೈಯಿಂದ ಹರಿಯುವಂತ ಒಂದೊಂದು ರಕ್ತದ ಕಣದಿಂದಲೂ ಕೂಡ ಒಬ್ಬೊಬ್ಬ ನಿತ್ಯಾನಂದ ಎದ್ದು ನಿಂತ್ಕೊಳ್ತಾನೆ. ಸೊ ತನ್ನ ಬಗ್ಗೆ ಯಾವ ರೀತಿ ಅಲ್ಲಿ ಸೇರಿರತಕ್ಕಂತಹ ಭಕ್ತರಲ್ಲಿ ಸತ್ಸಂಗದಲ್ಲಿ ಇವನು ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಅಂತ ನೀವೇ ಕೂಡ ಈಗ ಕೇಳಿಸಿಕೊಂಡಿದ್ದೀರಿ. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. I am Rakta Bija Deva. I am Rakta Bija. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. I am Rakta Bija Deva. I am Rakta Bija. Every drop blood falls from me, one Nityananda will stand up. I am not Rakta Bija Asura. You would have heard only Rakta Bija Asura. ಇನ್ನು ಇವನ ಬಾಯಿ ಚಪಲ ಇಷ್ಟಕ್ಕೆ ನಿಲ್ಲೋದಿಲ್ಲ. ಸಾವಿರಾರು ನಿತ್ಯಾನಂದರು ಹುಟ್ಟುತ್ತಾರೆ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ನಾನು ಕೇವಲ ಕೂತು ಮಾತನಾಡಿದರೆ ಸಾಕು, ನನ್ನ ಮಾತುಗಳನ್ನ ಕೇಳಿದರೆ ಸಾವಿರಾರು ನಿತ್ಯಾನಂದರು ಎದ್ದು ನಿಲ್ತಾರೆ. ನನ್ನ ಬಳಿ ಲಕ್ಷಾಂತರ ಜನ ಸನ್ಯಾಸಿಗಳಿದ್ದಾರೆ. ನೆನಪಿಡಿ, ನಾನು ಹಿಂದೂ ಧರ್ಮದ ಪುನರುತ್ಥಾನದ ಪ್ರತೀಕ ಅಂತೆಲ್ಲ ಕೂಡ ಹೇಳ್ಕೊಂಡಿದ್ದಾನೆ. ಒಂದು ವೇಳೆ ನನ್ನನ್ನ ಅವರು ಕೊಂದರೆ ಅವರಿಗೆ ಅದು ತಿರುಗುಬಾಣವಾಗುತ್ತೆ ಅಂತ ಕೂಡ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅವರು ನನ್ನ ಕೊಂದರೆ ನಾನು ಹುತಾತ್ಮನಾಗುತ್ತೇನೆ. ನನ್ನ ಬಳಿ ಲಕ್ಷಾಂತರ ಜನ ಸನ್ಯಾಸಿಗಳಿದ್ದಾರೆ. ಸೊ ಬಿಡದಿ ಸತ್ಸಂಗದಲ್ಲಿ ನಿತ್ಯಾನಂದ ಯಾವ ರೀತಿ ದುರಹಂಕಾರದ ಮಾತುಗಳನ್ನ ಹೇಳಿದ್ದಾನಂತ ಇಲ್ಲಿ ನೀವು ನೋಡಬಹುದು. ಒಟ್ಟಾರೆ ಏನು ತನ್ನ ವಿರುದ್ಧ ಇವತ್ತು ಕಾನೂನಿನ ಒಂದು ಬಿಗಿ ಹಿಡಿತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅದನ್ನು ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ನಿತ್ಯಾನಂದನ ಹೇಳಿಕೆಗಳು ಇಲ್ಲಿ ಇರುವಂತದನ್ನ ಗಮನಿಸಬಹುದು. Forget about blood. I don't even need to bleed. Just if I sit and speak, that is enough. Whoever listens to the nectar words, so many Nityanandas are standing up. I am the hope renaissance for Sanatana Hindu Dharma. Not only that, if they kill me, that will be the worst thing they will do for their own idea. Because the moment they kill me, I will become martyr. I will have millions of sannyasis. Forget about blood. I don't even need to bleed. Just if I sit and speak, that is enough. Whoever listens to the nectar words, so many Nityanandas are standing up. I
I am the hope renaissance for Sanatana Hindu Dharma. Not only that, if they kill me, that will be the worst thing they will do for their own idea. Because I am Rakta Bija, every drop blood falls from me. Forget about Bhumini Nityananda. ಎಸ್, ನಿತ್ಯಾನಂದ ಹೇಳ್ತಿರುವಂತ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಕೇವಲ ನನ್ನ ಮೈಯಿಂದ ರಕ್ತದ ಹನಿಗಳು ಬರೋದಿರಲಿ, ನಾನು ಒಂದು ಮಾತು ಹೇಳಿದ್ರೆ ಸಾಕು, ಸಾಕಷ್ಟು ನಿತ್ಯಾನಂದರು ಇವತ್ತು ಎದ್ದು ನಿಂತ್ಕೊಳ್ತಾರೆ, ನನ್ನ ಪರವಾಗಿ ಮಾತನಾಡ್ತಾರೆ ಅಂತ. ಅಷ್ಟೇ ಅಲ್ಲ, ಯಾಕೆ ಇವತ್ತು ನನ್ನನ್ನ ಬಂಧಿಸೋದಕ್ಕೆ ಹೊರಟಿದ್ದಾರೆ, ನನ್ನನ್ನ ಬಂಧಿಸೋದಕ್ಕೆ ಕೂಡ ಅಸಾಧ್ಯ, ಅವರಿಂದ ಯಾರಿಂದಲೂ ಕೂಡ ನನ್ನ ಬಂಧಿಸೋದಕ್ಕೆ ಸಾಧ್ಯವಿಲ್ಲ. ನನ್ನ ಮೇಲೆ ಸಾಕಷ್ಟು ದಾಳಿಗಳು ನಡೆದಿದೆ. ಯಾಕೆ ಈ ದಾಳಿಗಳು ನಡೆದಿದೆ? ನನಗೆ ಜೀವ ಬೆದರಿಕೆ ಒಡ್ಡಿರುವನು ಒಬ್ಬ ಮೂರ್ಖ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾನೆ. ನನ್ನ ಎದುರಾಳಿಗಳು ಕೊಲ್ಲಲು ಮುಂದಾಗಿದ್ದಾರೆ, ಆದರೆ ಅವರು ನನ್ನನ್ನ ಕೊಲ್ಲುವಷ್ಟು ಮೂರ್ಖರಲ್ಲ. ಅವರು ನನ್ನನ್ನ ಕೊಂದರೆ ಅದು ಅತಿ ದೊಡ್ಡ ಪ್ರಮಾದ ಆಗುತ್ತೆ ಅಂತ ಕೂಡ ನಿತ್ಯಾನಂದ ಎಚ್ಚರಿಸಿದ್ದಾನೆ. ಆ ಒಂದು ಕೊಲೆ ಏನಾದ್ರೂ ಆದರೆ ಅದರಿಂದ ನನ್ನ ಪರ ಅನುಕಂಪ ಹುಟ್ಟಿಕೊಳ್ಳುತ್ತದೆ, ನನ್ನನ್ನ ಬಂಧಿಸಲು ಸಾಧ್ಯವಿಲ್ಲ, ಜೈಲಿಗೆ ಹಾಕಿದರೆ ಪ್ರಯೋಜನ ಕೂಡ ಇಲ್ಲ ಅಂತ ನಿತ್ಯಾನಂದ ಹೇಳಿದ್ದಾನೆ. ಬಂಧಿಸಿದರೂ ಕೂಡ ನನ್ನ ಪರ ಅನುಕಂಪ ಹುಟ್ಟಿಕೊಳ್ಳುತ್ತೆ. ನನ್ನನ್ನ ಅವರು ಬಂಧಿಸಿದರೆ ಅದು ಅವರ ಅತಿ ದೊಡ್ಡ ತಪ್ಪಾಗುತ್ತೆ. ಅವರು ಕೇವಲ ನನ್ನ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಪಡಿಸಬಹುದಷ್ಟೇ. ನನ್ನ ವಿರುದ್ಧ ಕೂಗಿ ಕೂಗಿ ನನ್ನ ವಿರೋಧಿಗಳೇ ಸುಮ್ಮನಾಗ್ಬಿಟ್ಟಿದ್ದಾರೆ. ನನ್ನ ಗುರುಕುಲದ ಮೇಲೆ ದಾಳಿಗೆ ಮತ್ತೆ ಬಂದಿದ್ದಾರೆ. ಸೊ ಇದೆಲ್ಲ ಕೂಡ ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ. ಆದರೆ ಯಾರೂ ಕೂಡ ನನ್ನನ್ನ ಬಂಧಿಸೋದಕ್ಕೆ ಆಗೋದಿಲ್ಲ. ನನ್ನನ್ನ ಕೊಲೆ ಮಾಡ್ಲಿಕ್ಕೆ ಏನು ಜೀವ ಬೆದರಿಕೆಯನ್ನ ಒಡ್ಡಿದ್ದಾನೆ ಅವನು ಅತಿ ದೊಡ್ಡ ಮೂರ್ಖ ಅಂತ ಕೂಡ ಇದೇ ಸಂದರ್ಭದಲ್ಲಿ ನಿತ್ಯಾನಂದ ಬಡಾಯಿ ಕೊಚ್ಚಿಕೊಂಡಿರುವಂತದ್ದು. ತನ್ನ ಬಗ್ಗೆ ಯಾವ ರೀತಿ ಪಾಸಿಟಿವ್ ಆಗಿ ಇಲ್ಲಿ ಹೊಗಳಿಕೊಳ್ಳೋಕೆ ಸಾಧ್ಯ, ಅವೆಲ್ಲ ಕೂಡ ತನ್ನ ಭಕ್ತಾದಿಗಳ ಮುಂದೆ ತನ್ನ ಬಾಯಿ ಚಪಲವನ್ನ ನಿತ್ಯಾನಂದ ತೀರಿಸಿಕೊಂಡಿದ್ದಾನೆ. I am the renaissance of Sanatana. Why so much attack on me? Because everyone knows I am the renaissance of Hinduism, not an individual Nityananda. I am the renaissance of Sanatana Hindu Dharma. That is why so much attack on me. So much attack on our Gurukul. Understand? If I am an individual Nityananda, long before they would have got rid of me by killing me. Now they can't even take that step. ನಿತ್ಯಾನಂದನ ಮತ್ತೊಂದು ಡೈಲಾಗ್, ನಾನು ಹಿಂದೂ ಪುನರುತ್ಥಾನದ ಪ್ರತೀಕ ಅಂತ ಆತ ಹೇಳ್ಕೊಳ್ತಾನೆ. ನಾನು ನಿಮಗೆ ಭರವಸೆ ನೀಡ್ತಾ ಇದ್ದೇನೆ, ನನ್ನನ್ನ ಬಂಧಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭಾರತದಲ್ಲಿ ಸದೃಢವಾದ ನ್ಯಾಯಾಂಗ ವ್ಯವಸ್ಥೆ ಇದೆ, ಅವರಿಂದ ಏನೂ ಮಾಡಲಾಗುವುದಿಲ್ಲ, ಮಾಡುವ ತಾಕತ್ತು ಕೂಡ ಇಲ್ಲ ಅಂತ ಸವಾಲೆಸಿತಾನೆ. ಇಂತಹ ದಾಳಿಗಳು 10,000 ವರ್ಷಗಳಿಂದ ನಡೀತಾ ಇದೆ. ನಾನು ಹಿಂದೂ ಪುನರುತ್ಥಾನದ ಪ್ರತೀಕವಾಗಿದ್ದೇನೆ, ಹಾಗಾಗಿ ನನ್ನ ಮೇಲೆ ದಾಳಿಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಭವಿತ್ ಅವರಿಂದ. ಭವಿತ್, ಇವತ್ತಿನ ಈ ಒಂದು ಸತ್ಸಂಗದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿ ನಿತ್ಯಾನಂದ ಹೇಳಿಕೆಗಳು ಕೊಟ್ಟಿದ್ದಾನೆ ಅಂತ ಹೇಳಿ. ಅಂದ್ರೆ ಎಲ್ಲೊಂದ್ ಕಡೆ ಒಂದು ಕಾನೂನಿನ ಬಿಗಿ ಹಿಡಿತ ಆದಾಗ ಅಥವಾ ಹೋರಾಟಗಾರರು ತೀವ್ರವಾಗಿ ಧ್ವನಿ ಎತ್ತಿದಾಗ ಸಂದರ್ಭದಲ್ಲಿ ನಿತ್ಯಾನಂದ ಈ ರೀತಿ ಹೇಳಿಕೆಗಳನ್ನ ವೆಬ್ಸೈಟ್ ನಲ್ಲಿರ್ಬೋದು ಅಥವಾ ಸತ್ಸಂಗದಲ್ಲಿರ್ಬೋದು ನೀಡ್ತಾನೆ ಹೋಗ್ತಾನೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತೀರಾ? ಸುರೇಶ್, ಈ ನಿತ್ಯಾನಂದನ ನಾವು ಬಂಡ ಅನ್ಬೇಕು ಅಥವಾ ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿಯನೋ ಅಥವಾ ಆತ್ಮರತಿಯ ಪರಮಾವಧಿಯು ಒಂದು ಗೊತ್ತಾಗ್ತಿಲ್ಲ ಅಂತ ಸದ್ಯಕ್ಕಂತೂ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು. ಇವತ್ತು ಅವನು ಸತ್ಸಂಗದಲ್ಲಿ ಆಡಿರೋ ಮಾತುಗಳನ್ನ ಕೇಳಿದ್ರೆ ಮತ್ತು ಅವನ ವರ್ತನೆಯನ್ನ ನೋಡಿದ್ರೆ ಬಹುಶಃ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗ್ಬಿಡ್ತಾನೆ ಅನ್ಸುತ್ತೆ ಇನ್ ಫ್ಯೂಚರ್ ನಲ್ಲಿ ಇವನು. ಯಾಕೆಂತ ಹೇಳಿದ್ರೆ ಆ ತರದ ಮಾತುಗಳನ್ನ ಹಾಡ್ತಾ ಇದ್ದಾನೆ. ಅಂದ್ರೆ ಎಲ್ಲೂ ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾನೆ, ನಾನು ಸನಾತನ ಹಿಂದೂ ಧರ್ಮದ ಪುನರ್ಜೀವನಕಾರ, ಹಾಗಾಗಿ ನನ್ನ ಮೇಲೆ ವ್ಯವಸ್ಥಿತವಾಗಿ ನನ್ನ ಒಂದು ಸಿದ್ಧಾಂತಗಳನ್ನ ಪ್ರತಿಪಾದನೆಯಲ್ಲಿ ತೊಡಕು ಮಾಡಲಿಕ್ಕೆ ಒಂದು ಉದ್ದೇಶದಿಂದ ಎದುರಾಳಿಗಳು ಒಂದು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆ ಷಡ್ಯಂತ್ರಗಳಲ್ಲಿ ಅವ್ರು ಸಕ್ಸಸ್ ಆಗಲ್ಲ. ನನ್ನನ್ನ ಕೊಲೆ ಮಾಡ್ತಕ್ಕಂಥ ಯತ್ನಗಳು ಕೂಡ ಮಾಡಲ್ಲ ಅವರು. ಒಂದ್ ವೇಳೆ ಆತರ ಮಾಡಿದ್ದೇ ಆದ್ರೆ ಅವರಷ್ಟು ಮೂರ್ಖರು ಬೇರೆ ಯಾರು ಇಲ್ಲ. ಯಾಕಂತ ಹೇಳಿದ್ರೆ ನನ್ನನ್ನ ಕೊಲೆ ಮಾಡಿದ್ರೆ ಅಥವಾ ನನ್ನನ್ನ ಜೈಲಿಗೆ ಕಳಿಸಿದ್ರೆ ನಾನು ಹುತಾತ್ಮನಾಗಿ ಬಿಡ್ತೀನಿ, ಜನರ ಮಧ್ಯೆ ನನ್ನ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ, ನೀವು ರಕ್ತ ಬೀಜಾಸುರನ ಬಗ್ಗೆ ಕೇಳಿದ್ರಿ, ಆದ್ರೆ ರಕ್ತ ಬೀಜ ದೇವನ ಬಗ್ಗೆ ಕೇಳಿಲ್ಲ. ಆ ರಕ್ತ ಬೀಜ ದೇವ ಬೇರೆ ಯಾರು ಅಲ್ಲ, ನಾನೇ. ನನ್ನ ಮೈಯಿಂದ ಬೀಳುವ ಪ್ರತಿ ಒಂದು ಹನಿಯ ರಕ್ತದಲ್ಲೂ ಕೂಡ ಒಬ್ಬೊಬ್ಬ ನಿತ್ಯಾನಂದ ಹುಟ್ಟಿಸಿಕೊಳ್ಳತಕ್ಕಂಥ ಹುಟ್ಟುವಂತ ಸಾಮರ್ಥ್ಯ ಇದೆ ನನ್ನ ಬಳಿ. ಅಂದ್ರೆ ಮಿಲಿಯನ್ ಗಟ್ಟಲೆ ನಿತ್ಯಾನಂದನ ಪ್ರತಿ ರೂಪವನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಅಷ್ಟೇ ಅಲ್ಲದೆ ನನಗೆ ಈಗಾಗಲೇ ಮಿಲಿಯನ್ ಗಳಷ್ಟು ನಿತ್ಯ ಭಕ್ತರಿದ್ದಾರೆ, ನಿತ್ಯಾನಂದ ಭಕ್ತರಿದ್ದಾರೆ ಅಂತ ಹೇಳಿ ತನ್ನ ಮುಂದೆ ಕೂತಿರ್ತಕ್ಕಂಥ ಮತ್ತೊಂದು ಭಕ್ತರ ಮುಂದೆ ಹೇಳ್ಕೊಳ್ತಾನೆ. ಅಂದ್ರೆ ನನ್ನ ಬಳಿ ನಿತ್ಯಾನಂದನಂತ ಮಿಲಿಯನ್ ಭಕ್ತರುಗಳು ಕೂಡ ಇದ್ದಾರೆ. ಅವ್ರೇನಾದ್ರು ಸಿರಿ ನಿಂತ್ರೆ ಈ ಏನೇನು ಎದುರಾಳಿಗಳ ಷಡ್ಯಂತ್ರ ಇದೆಯೋ ಆ ಷಡ್ಯಂತ್ರಗಳೆಲ್ಲ ನುಚ್ಚುನೂರಾಗಿ ಹೋಗ್ತವೆ. ಹಾಗಾಗಿ ಇವರು ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ನನ್ನನ್ನ
ಹಣಿಲಿಕ್ಕೆ ಹಾಗೂ ನನಗೆ ಕಿರುಕುಳ ಕೊಡ್ಲಿಕ್ಕೆ ಅಂತಾನೆ ಮಾಧ್ಯಮಗಳನ್ನ ಬಳಸಿದ್ರು, ಶಸ್ತ್ರಗಳನ್ನ ಬಳಸಿದ್ರು, ಬೌದ್ಧಿಕವಾಗಿ ನನ್ನನ್ನು ಹಣಿಯುವಂತ ಯತ್ನಗಳನ್ನು ಮಾಡಿದ್ರು. ಬಟ್ ಅದರಲ್ಲಿ ಯಾರಲ್ಲೂ ಕೂಡ ಅವರು ಸಕ್ಸಸ್ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಅವೆಲ್ಲವನ್ನು ಮೀರಿದಂತಹ ಒಬ್ಬ ದೇವಮಾನವ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೇನೆ. ಅಂದ್ರೆ ತುಂಬಾ ಸ್ಪಷ್ಟವಾಗಿ ಅವನು ತನ್ನ ಧೋರಣೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ನೀವು ಒಂದನ್ನು ಗಮನಿಸಬೇಕಾಗತ್ತೆ, ಇಲ್ಲಿಯವರು ಕೂಡ ಆತ ಹಿಂದೂ ಧರ್ಮದ ಇದು ಅಂತೇಳಿ ಪ್ರತಿಪಾದಕ ಅಂತ ಕೂಡ ಇಲ್ಲಿ ಅನ್ಕೊಂಡಿರಲಿಲ್ಲ. ಈಗ ಒಟ್ಟಾರೆಯಾಗಿ ತನ್ನ ರಕ್ಷಾ ಕವಚವಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾನೆ. ಅಂದ್ರೆ ಎಲ್ಲಿ ಈ ಸಂದರ್ಭಗಳಲ್ಲಿ ಹಿಂದೂ ಧರ್ಮವನ್ನ ಬಳಸ್ಕೊಂಡದ್ದೇ ಆದಲ್ಲಿ ಈತನ ಬಗ್ಗೆ ಒಂದು ಮೇಜರ್ ಕಮ್ಯುನಿಟಿ, ಮೇಜರ್ ಏನು ಧರ್ಮ ಇದೆಯೋ ಅದರ ಬಗ್ಗೆ ಒಂದು ರೀತಿ ನಿಮಗೆ ಮೊರಕು ಉಂಟಾಗ್ಬೋದು. ಆ ಮೂಲಕ ತನ್ನ ಏನು ಉದ್ದೇಶ ಸಾಧನೆಗೆ ಒಂದು ರೀತಿ ಒಂದು ದಾರಿ ಮಾಡಿಕೊಡ್ತಕ್ಕಂಥ ಯತ್ನ ಅಂತ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಸುರೇಶ್, ಖಂಡಿತ ಭವಿತ್, ಎಲ್ಲೋ ಒಂದ್ ಕಡೆ ಹಿಂದೂ ಧರ್ಮದ ಅಂದ್ರೆ ಸನಾತನ ಹಿಂದೂ ಧರ್ಮದ ಪುನರುತ್ಥಾನದ ಭರವಸೆ ನಾನು ಅಂತ ಹೇಳ್ಕೊಳ್ತಾನೆ. ಇದನ್ನ ನಾಶ ಮಾಡಿದ್ರೆ ಹಿಂದೂ ಧರ್ಮ ನಾಶವಾಗುತ್ತೆ, ಅಷ್ಟೇ ಅಲ್ಲ ನಾನು ಹುತಾತ್ಮನಾಗ್ತೀನಿ ಅಂತ ಹೇಳ್ತಾನೆ. ಆ ಮೂಲಕ ಹಿಂದೂ ಪರ ಸಂಘಟನೆಗಳು ಎತ್ತುಕಟ್ಟುವ ಅಥವಾ ಹಿಂದೂ ಪರ ಸಂಘಟನೆಗಳ ಇರುವಂತ ಪಕ್ಷಗಳನ್ನ ತನ್ನ ಪರವಾಗಿ ಸೆಳ್ಕುವಂತ ಪ್ರಯತ್ನವನ್ನು ಏನಾದ್ರು ಮಾಡ್ತಾ ಇದ್ದಾನೆ ಅಂತ. ಖಂಡಿತ ಇದರ ಮೇಲ್ನೋಟದಲ್ಲಿ ಇವನ ವರ್ತನೆ ನೋಡಿದ್ರೆ, ಅವನ ಮಾತುಗಳನ್ನು ನೋಡಿದ್ರೆ ಈ ಎಲ್ಲಾ ಪ್ರಯತ್ನಗಳು ಕೂಡ ಆತನ ಮಾಡೋದು ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಒಬ್ಬ ಮಾತು ಹೇಳ್ತಾನೆ, ಆತ ಏನಂತ ಹೇಳ್ತಾನೆ ಅಂದ್ರೆ, ಈ ಹಿಂದೂ ಧರ್ಮದ ಮೇಲೆ ಇರ್ತಕ್ಕಂಥ ಹೇಯವಾದಂತಹ ದಾಳಿ ಇವತ್ತು ನಿನ್ನೆದಲ್ಲ, ಕಳೆದ 10,000 ವರ್ಷಗಳಿಂದಲೂ ಕೂಡ ದಾಳಿ ನಡೀತಾ ಇದೆ, ವ್ಯವಸ್ಥಿತವಾಗಿ ದಾಳಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಆ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಜನಿಸಿದಂತ ಒಬ್ಬ ಸೃಷ್ಟಿಕರ್ತ, ಪವಾಡ ಪುರುಷ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಅಂದ್ರೆ ಇಲ್ಲೆಲ್ಲೋ ಒಂದು ಕಡೆ ಹಿಂದೂ ಪರ ಸಂಘಟನೆಗಳನ್ನ, ಏನು ಹಿಂದೂವಾದಿಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಉದ್ದೇಶ ಸಾಧನೆಗೆ ಬಳಸ್ಕೊಳ್ಳುವಂತ ಒಂದು ಯತ್ನಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸುರೇಶ್, ಹಾಗೇನೆ ಭವಿತ್ ಇನ್ನೊಂದು ಮಾತು ಹೇಳ್ತಾನೆ, ನನ್ನನ್ನು ಯಾರು ಕೂಡ ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಅಂತಾನೆ. ಮತ್ತೊಂದು ಕಡೆ ಹೇಳ್ತಾನೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅಂತಾನೆ, ಆದ್ರೆ ಯಾರು ಕೂಡ ನನ್ನ ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಸರ್ಕಾರಕ್ಕೂ ಕೂಡ ಇಲ್ಲಿ ಸವಾಲಾಗ್ತಾ ಇದೆ ಅನಿತಾ. ಇಲ್ಲಿ ತಾನೊಬ್ಬ ಅತಿಮಾನವ ಶಕ್ತಿ, ಅಂದ್ರೆ ಅತಿಮಾನವ ನಾನೊಬ್ಬ ದೇವಪುರುಷ ಅಂತಕ್ಕಂಥದ್ದನ್ನ ಇಂಡೈರೆಕ್ಟ್ ಆಗಿ ಪ್ರತಿಪಾದಿಸ್ತಕ್ಕಂಥ ನಿತ್ಯಾನಂದ ಒಂದು ಕಡೆ ಹೇಳ್ತಾನೆ, ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಾನು ನಂಬಿಕೆ ಇಟ್ಟಿದ್ದೀನಿ. ಭಾರತದಲ್ಲಿ ಇರ್ತಕ್ಕಂಥದ್ದು ಬನಾನಾ ರಿಪಬ್ಲಿಕ್ ಅಲ್ಲ, ಅದು ಅಲ್ಲಿ ಒಂದು ಸಮರ್ಥವಾದಂತಹ ನ್ಯಾಯಾಂಗ ವ್ಯವಸ್ಥೆ ಇದೆ, ಕಾನೂನಿದೆ, ಸಂವಿಧಾನ ಇದೆ, ಅವನ್ನೆಲ್ಲವೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತೀನಿ, ನಾನು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಂಬಿಕೆ ಇಡ್ತೀನಿ ಅಂತ ಕೂಡ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ, ನನ್ನನ್ನ ಯಾರೂ ಕೂಡ ಜೈಲಿಗೆ ಕಳಿಸೋಕಾಗೋದಿಲ್ಲ. ಪುರುಷತ್ವ ಪರೀಕ್ಷೆಯ ವಿಚಾರವಾಗಿ ಬಾಯಿ ಪಡ್ಕೊಂಡ್ರು, ಕಿರುಚಿಕೊಂಡ್ರು, ಯಾಕೆ ಸುಮ್ಮನಿದ್ದಾರೆ ಅಂದ್ರೆ ಪುರುಷತ್ವ ಪರೀಕ್ಷೆ ನೆಗೆಟಿವ್ ಆಗಿ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಇನ್ನು ನೀವು ಗಮನಿಸಿ, ಪುರುಷತ್ವ ಪರೀಕ್ಷೆಯ ವರದಿ ಇನ್ನೂ ತಲುಪಿಲ್ಲ, ಕೇವಲ ಮಧ್ಯಂತರ ವರದಿ ಮಾತ್ರ ತಲುಪಿರೋದು. ಆ ಮೂಲಕವೇ ಈ ಮೂಲಕ ಏನಂತ ಹೇಳ್ತಾನೆ, ನಾನು ಒಬ್ಬ ಏನು ಪುರುಷತ್ವ ಪರೀಕ್ಷೆ ವಿಚಾರದಲ್ಲಿ ಎಲ್ಲಾ ಬಿಡ್ಕೊಂಡ್ರು, ಬಾಯಿ ಬಿಡ್ಕೊಂಡ್ರು, ಅಂದ್ರೆ ಎಲ್ಲ ವ್ಯವಸ್ಥಿತವಾಗಿ ನನ್ನನ್ನ ಹಣಿಯುವಂತ ಯತ್ನಗಳು ಮಾಡಿದ್ರು, ಆ ಎಲ್ಲಾ ಯತ್ನದಲ್ಲೂ ಕೂಡ ಅವ್ರು ಸೋಲೋಗ್ತಾರೆ. ನಾನೊಬ್ಬ ದೇವಮಾನವ, ಹಾಗಾಗಿ ಅದು ಹೇಳ್ತಾನೆ. ಮತ್ತೆ ಇನ್ನೊಂದು ಕಡೆ ಒಂದು ಗೊಂದಲ ಕೂಡ, ಅಂದ್ರೆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಗಳು ಹೇಗೆ ಕೊಡ್ತಾನೆ ಅಂತ ಹೇಳಿದ್ರೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಹೇಳ್ತಾನೆ ನಾನು ಜೈಲಿಗೆ ಹೋಗೋದಿಲ್ಲ ಅಂತೇಳಿ. ಅಂದ್ರೆ ಇವನ ಹೇಳಿಕೆಯಲ್ಲೇ ಕೂಡ ಒಂದು ರೀತಿ ಗೊಂದಲ ಕಾಣಿಸ್ತಿದೆ. ಅಂದ್ರೆ ಯಾರನ್ನೂ ಕನ್ಫ್ಯೂಸ್ ಮಾಡಿ ಎಲ್ಲರನ್ನೂ ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದು ಥಿಯರಿ. ಅಂದ್ರೆ ಹಿಂದುತ್ವ ಸಿದ್ಧಾಂತಗಳನ್ನ ಈತ ತನ್ನ ಒಂದು ಕೃತ್ಯಕ್ಕೆ ಬಳಸಿಕೊಂಡು ಇಡೀ ಒಂದು ಪ್ರಕ್ರಿಯೆ ಇದೆಯೋ ಅದನ್ನೆಲ್ಲವೂ ಕೂಡ ತನ್ನ ಸ್ವಾರ್ಥ ಸಾಧನೆಗೆ ಬಳಸ್ಕೊಳ್ತಿರೋದು ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಸುರೇಶ್, ಓಕೆ ಭವಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಹಾಗಾದ್ರೆ